ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದು ರೆಸಿಪಿನ ಶೇರ್ ಮಾಡ್ಕೋತೀನಿ. ಸೂಪರ್ ಆಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಅದೇ ಅವಲಕ್ಕಿ ಪಕೋಡ. ಆ ರೆಸಿಪಿನ ಹೆಂಗ್ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದಿರೋವಂಥ ವಿಡಿಯೋನು ಸಹ ಇರುತ್ತೆ. ಆ ವಿಡಿಯೋನ ನೋಡಿ ನೀವು ದೇವ್ರ ದರ್ಶನ ಮಾಡಿ ಹಾಗೆ ರೆಸಿಪಿ ವಿಡಿಯೋಗೆ ಹೋಗೋಣ ಬನ್ನಿ. ದೇವರ ಆಶೀರ್ವಾದ ನಿಮಗೂ ಎಲ್ಲರಿಗೂ ಇರಲಿ. ಹಾಗೆ ಇವಾಗ ಅವಲಕ್ಕಿ ಪಕೋಡ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅವಲಕ್ಕಿ ಪಕೋಡ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಅವಲಕ್ಕಿ, ಈರುಳ್ಳಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡ್ತಾಯಿದ್ದೀವಿ ಅಂದರೆ ಅದು ಆಲೂಗೆಡ್ಡೆನ ಮೇಲಿರೋ ಪೀಲ್ ಮಾಡ್ಕೊಂಡು ಚೆನ್ನಾಗಿ ತೊಳೆದು ಚೆನ್ನಾಗಿ ತುರ್ಕೊಂಡು ಅದನ್ನು ಇನ್ನೊಂದ್ಸಲಿ ತೊಳೆದು ಅದರಲ್ಲಿರೋವಂಥ ಎಲ್ಲ ಗಲೀಜ್ ಕಂಟೆಂಟ್ಸ್ನೆಲ್ಲ ತೊಳೆದು ಹಾಕಿ ಆಮೇಲಿಂದ ಅದನ್ನು ಹಿಂಡಿ ಹಾಕ್ಕೋಬೇಕು. ಸೊ ದಟ್ ಇವಾಗ ನೋಡಿ ಅವಲಕ್ಕಿನ ನೆನೆಸಿರೋವಂಥ ಅವಲಕ್ಕಿನ ನೆನೆಸ್ಕೊಂಡು ಆಮೇಲೆ ಚೆನ್ನಾಗಿ ಹಿಂಡಿ ಒಂದು ಬಟ್ಲಿಗೆ ಹಿಂಡಿರೋ ಅವಲಕ್ಕಿನ ಇಟ್ಕೋಬೇಕು. ಇವಾಗ ಹಿಂಡಿರೋ ಅವಲಕ್ಕಿನ ನಾವು ಫಸ್ಟು ಒಂದು ಬಟ್ಲು ಇಟ್ಕೊಂಡಾಯ್ತಲ್ಲ, ಇವಾಗ ಒಂದು ಬಟ್ಲಿಗೆ ಅವಲಕ್ಕಿ, ಹಾಗೆ ನಾವು ತುರ್ದು ಆಲೂಗೆಡ್ಡೆನ ಇಟ್ಕೊಂಡಿರ್ತೀವಲ್ಲ, ತೊಳೆದಿರೋವಂಥ ಆಲೂಗೆಡ್ಡೆ, ಈರುಳ್ಳಿ ಹಾಕ್ಮೇಲೆ ಕಡಲೆ ಹಸಿ ಹಿಟ್ಟು, ಅದಾದಮೇಲೆ ಅಕ್ಕಿ ಹಸಿ ಹಿಟ್ಟು ಹಾಕ್ಕೋಬೇಕು. 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಚಿಲ್ಲಿ ಪೌಡರ್, ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೇಥಿ ಹಾಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನು ಸೊಪ್ಪು? ಅದೇ ಕೊತ್ತಂಬರಿ ಸೊಪ್ಪನ್ನ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಿಟಿಕೆಯಷ್ಟು ಸೋಡಾನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೊಂದು ನೀರೇ ಬೇಡ, ನಾವೊಂದು 2 ಟೇಬಲ್ ಸ್ಪೂನ್ ಆಗಿ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ, ಎಣ್ಣೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅವಲಕ್ಕಿ ಮತ್ತು ಆಲೂಗೆಡ್ಡೆ 2 ವಾಟರ್ ಕಂಟೆಂಟ್ ಆಗಿರೋ ಕಾರಣಕ್ಕೆ ನಮಗೆ ನೀರೇ ಬೇಡ, ಚೆನ್ನಾಗಿ ಕಲಿಸ್ಕೊಂಡ್ರೆ ಅದೇ ಪಕೋಡ ಅದಕ್ಕೆ ರೆಡಿ ಆಗುತ್ತೆ. ನೀರು ಆ್ಯಡ್ ಮಾಡ್ದಿರೇ ಮಾಡ್ಕೋಬೋದು. ನಾರ್ಮಲ್ ಪಕೋಡಗಿಂತ ಅವಲಕ್ಕಿ ಮತ್ತು ಆಲೂಗೆಡ್ಡೆ ಹಾಕಿರುವಂಥ ಪಕೋಡ ಯಮ್ಮಿಯಾಗಿ ರುಚಿಯಾಗಿರುತ್ತೆ. ಚೆನ್ನಾಗಿ ಕಲಸಿ 5 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಮ್ಯಾರಿನೇಟ್ ಆದಮೇಲೆ ಒಂದು ಬಾಣಲಿಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ, ಡೀಪ್ ಫ್ರೈ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಪಕೋಡ ರೀತಿಯಲ್ಲಿ ಹಸಿಟ್ಟು ಮಿಕ್ಸ್ ಮಾಡ್ಕೊಂಡಿರೋಂಥ ಪಕೋಡ ಹಸಿಟ್ಟನ್ನ ಬಿಟ್ಟರೆ ಎಮ್ಮಿ ಆಗಿರೋಂಥ ಕರಮ್ ಆಗಿರೋಂಥ ಪಕೋಡ ರೆಡಿ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಯಾರ ಗೆಸ್ಟ್ ಬಂದರು ತಕ್ಷಣಕ್ಕೆ ಏನು ಮಾಡೋದು? ಇವಾಗ ವೆಜಿಟೇಬಲ್ಸ್ ಇದ್ದರೆ ಆಲೂಗಡ್ಡೆ, ದೊಡ್ಡ ಮೆಣಸಿನ್ಕಾಯಿ, ತರಕಾರಿ ಇದ್ದರೆ ಇದು ಬೋಂಡ ರೆಡಿ ಆಗಿಬಿಡುತ್ತೆ. ಬಟ್ ತರಕಾರಿ ಇಲ್ಲಪ್ಪ, ಏನು ಮಾಡೋದು ಅಂದರೆ ಅವಾಗ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಅಂದರೆ ಅವಲಕ್ಕಿ ಪಕೋಡ ಅಂತ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಖತ್ತಾಗಿರುತ್ತೆ. ಹಾಗೆ ನಮ್ಮ ಊಟದ ಜೊತೆಗೂ ಸ್ನ್ಯಾಕ್ಸ್ ಆಗಿ ಚೆನ್ನಾಗಿರುತ್ತೆ. ಗೆಸ್ಟ್ಗೂ ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ. ಸೂಪರಾಗಿ ಬಂದಿತ್ತು ಅವಲಕ್ಕಿ ಪಕೋಡ. ಅವಲಕ್ಕಿ ಪಕೋಡಕ್ಕೆ ಸ್ವಲ್ಪ ನಾನು ಹೇಳ್ಬೇಕಾದ್ರೆ ನಾನು ಮಿಸ್ ಮಾಡಿದ್ದೇನೇಳಿ ಕರಿಬೇವನ್ನ. ನೀವು ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಅವಲಕ್ಕಿ ಪಕೋಡ ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹೆಂಗೆ ಮಾಡೋದು ರೆಸಿಪಿ ಮನೇಲಿ ನೀವು ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ವಿಡಿಯೋ ನೋಡಿದ್ರಲ್ಲ ಅವಲಕ್ಕಿ ಪಕೋಡ ಹೆಂಗೆ ಬಂದಿತ್ತು ಅಂತ. ಈವ್ನಿಂಗ್ ಟೈಮ್ಗೆ ಸ್ನ್ಯಾಕ್ಸ್ ರೆಸಿಪಿಗೆ ಸೂಪರ್ ಆಗಿರುವಂತಾನೆ ರೆಸಿಪಿ ಅಂತ ಹೇಳ್ಬೋದು, ಸ್ನ್ಯಾಕ್ಸ್ ಐಟಮ್ ಅಂತಲೇ ಹೇಳ್ಬೋದು. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಯಾವಾಗಲೂ ಎಲ್ಲ ಥರ ಪಕೋಡ, ಈರುಳ್ಳಿ ಪಕೋಡ ಮಾಡ್ತೀವಿ, ಮತ್ತು ಸ್ವಲ್ಪ ಸೊಪ್ಪೆಲ್ಲ ಹಾಕಿ ಸೊಪ್ಪನ್ನ ಸೇರಿಸಿ ಪಕೋಡನ ಮಾಡ್ತೀವಿ. ಆ ಥರ ಪಕೋಡದಲ್ಲಿ ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಪಕೋಡ, ಅವಲಕ್ಕಿ ಪಕೋಡ. ಟ್ರೈ ಮಾಡಿ ಮನೆಯಲ್ಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಗ್ಯಾಲರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.